ಹಾಯ್ ಎಲ್ಲರಿಗೂ, ಇದು ತೇಜಸ್ವಿನಿ ರಮೇಶ್. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ನೋಡಿ, ರೈತರು ಅವ್ರು ಬೆಳೆದಿರೋ ಅಂಥ ಬೆಳೆಗಳನ್ನ ತೊಗೊಂಡು ಬಂದು ಅವರೇ ನೇರವಾಗಿ ಮಾರಾಟ ಮಾಡ್ತಾರೆ. ನಾವು ಕೂಡ ಹಿಂದಿನ ದಿನ ನೈಟು ಮಾರ್ಕೆಟ್ಗೆ ಹೋಗಿದ್ವಿ, ವಿ ರೋಡಿಗೆ. ಹಬ್ಬಕ್ಕೆ ಏನೇನು ಬೇಕು ಅಂತ ಎಲ್ಲ ತೊಗೊಂಡು ಬಂದ್ವಿ. ಆ ನಂತರ ನಾವು ರಂಗೋಲಿ ಹಾಕಿದ್ವಿ. ನೈಟೆಲ್ಲ ಕುತ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹರಟೆ ಹೊಡ್ಕೊಂಡು ರಂಗೋಲಿ ಹಾಕಿದ್ವಿ. ಹಬ್ಬ ಬಂದರೆ ಬಣ್ಣದ ರಂಗೋಲಿ ಹಾಕೋದೇ ಹೆಣ್ಮಕ್ಳಿಗೊಂಥರ ಖುಷಿ. ಹೇಗಿದೆ ರಂಗೋಲಿ? ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಹೊಸ್ಲಿಗೆ ಪೂಜೆ ಮಾಡ್ತೀವಿ. ಮಾವಿನ ಸೊಪ್ಪೆಲ್ಲ ಹಾಕಿ ಪೂಜೆ ಮಾಡ್ತೀವಿ. ಆ ನಂತರ ನಾವು ದೇವ್ರ ಪೂಜೆನ ಮಾಡ್ತೀವಿ. ಇನ್ನು ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಬಂದರೆ ಹಸಿ ಕಡಲೆಕಾಯಿ, ಅವರೆಕಾಯಿ, ಸಿಹಿಗೆಣಸು, ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಕಬ್ಬು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಮಂಡ್ಯದಲ್ಲಿ ಇದೇ ತುಂಬ ಸ್ಪೆಷಲ್. ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಲೇ ಮಾಡ್ತೀವಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಒತ್ತು ಶಾವಿಗೆನ ಮಾಡ್ತಾಯಿದ್ದೀನಿ, ಅಕ್ಕಿ ಒತ್ತು ಶಾವಿಗೆ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಮಂಡ್ಯದಲ್ಲಿ ಇದು ಕೂಡ ಒಂದು ಸ್ಪೆಷಲ್. ಇದನ್ನು ಸಿಹಿ ವರ್ಷನಾಗೂ ಮಾಡ್ತೀವಿ ಹಾಗೂ ಖಾರ ವರ್ಷನಾಗೂ ಮಾಡ್ತೀವಿ. ಹಿತ್ಕಿದ ಅವರೆ ಬೇಳಲ್ಲಿ ಸಾಂಬಾರು ಮಾಡಿಬಿಟ್ಟು ಅದನ್ನು ಖಾರ ಆಗಿ ಮಾಡ್ತೀವಿ. ಇನ್ನು ಸಿಹಿ ವರ್ಷನ್ ಬಂದು ಕಾಯಿ ಹಾಲು ಹಾಕ್ಕೊಂಡು ಎಳ್ಳು ಪುಡಿ ಹಾಕ್ಕೊಂಡು ಊಟ ಮಾಡೋದು, ಅದು ಸಿಹಿ ವರ್ಷನ್. ಈಗ ನಾನು ಫಸ್ಟು ಸಿಹಿ ವರ್ಷನ್ ತೋರಿಸ್ತಾ ಇದ್ದೀನಿ. ಕಾಯಿ ಹಾಲನ್ನ ಗಟ್ಟಿಯಾಗಿ ರುಬ್ಕೊಂಡು ಅದ್ರ ಮೇಲೆ 1-2 ಸ್ಪೂನಷ್ಟು ಎಳ್ಳು ಪುಡಿ ಹಾಕ್ಕೊಂಡು ಊಟ ಮಾಡ್ಕೊತಾ ಇದ್ದರೆ ಸಕ್ಕತ್ತಾಗಿರುತ್ತೆ. ಇದನ್ನು ಒಟ್ಟಿಗೆ ಕಲಿಸ್ಕೋಬಾರ್ದು, ಸೈಡಿಂದ ಒಂದು ಸ್ವಲ್ಪನೇ ಕಲಿಸ್ಕೊಂಡು ಹೀಗೆ ಊಟ ಮಾಡೋದ್ರಂತೂ ಸಕ್ಕತ್ತಾಗಿರುತ್ತೆ. ಇನ್ನು ಖಾರ ವರ್ಷನ್ಗೆ ಶಾವಿಗೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಿತ್ಕಿದ ಅವರೆ ಬೇಳೆ ಜೊತೆಗೆ ಹಿತ್ಕಿದ ಅವರೆ ಕಾಳಿನ ಸಾರನ್ನು ಕೂಡ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ.